Hello everyone, welcome to Triple T Academy YouTube channel. I am Chandrasekhar CM. Today I am going to discuss how to crack IT skill questions in DCT 2020-24. So in these IT skills, we have a total 5 chapters, that is 5 units. Each unit carry 4 marks. The total is 20 marks. So when I come to first chapter ಅಂತ ಹೇಳಿದ್ರೆ, so ಇಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, one is algorithm, one is a flow chart, one is executing a simple programs, the last one which is called as a scratch. ಇಲ್ಲಿ ನೀವು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, one is a algorithm and one is a flow chart and one is a scratch. So based on these three concepts, 100% you will get a 4 marks. So when I come to second chapters ಅಂತ ಹೇಳಿದ್ರೆ, so ಅಲ್ಲಿ ಏನಪ್ಪ ಫಸ್ಟ್ ಬೇಸಿಕ್ ಕ್ವಶನ್ಸ್, ವೆಬ್ ಬ್ರೌಸರ್, ವೆಬ್ ಸರ್ವರ್ ಇದ್ರ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಬೇಸ್ಡ್ ಆನ್ HTML ಟ್ಯಾಗ್ಸ್ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ. You have to concentrate on scratch. Sorry, what is the tags? Tags ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ, ಯಾಕೆಂದ್ರೆ ಟ್ಯಾಗ್ಸ್ ಮೇಲೆ ಒಂದು ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಸೊ ಆಫ್ಟರ್ ದಟ್ CSS ಮೇಲೆ 100% you will get 2 marks. ಯಾಕೆಂದ್ರೆ ಲಾಸ್ಟ್ ಟೈಮು ನಿಮಗೆ 2 marks ಕ್ವಶನ್ಸ್ ಕೇಳಿದ್ದಾರೆ, ಈ ಟೈಮು 100% 2 ಕ್ವಶನ್ಸ್ ಕೇಳ್ತಾರೆ. ಲಾಸ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಜಾವಾ ಸ್ಕ್ರಿಪ್ಟ್, ಲಾಸ್ಟ್ ಟೈಮು ಜಾವಾ ಸ್ಕ್ರಿಪ್ಟ್ ಮೇಲೆ ಕ್ವಶನ್ಸ್ ಬಂದಿಲ್ಲ, ಸೊ ಈ ಟೈಮ್ ಬರೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ when I come to third unit ಅಂತ ಹೇಳಿದ್ರೆ, ವಿಚ್ ಇಸ್ ಕಾಲ್ಡ್ ಆಸ್ ಎ ERP ಲೋ ಅಷ್ಟೇ you people have a 4 marks. ದಟ್ ಇಸ್ ಏನು ವರ್ಕ್ ಫ್ಲೋ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ. ಸೊ ನೆಕ್ಸ್ಟ್ when I come to 4 ಚಾಪ್ಟರ್ಸ್ ಅಂತ ಹೇಳಿದ್ರೆ, ದಟ್ ಇಸ್ ಕಾಲ್ಡ್ ಆಸ್ ಎ ಕ್ಲೌಡ್ ಅಂಡ್ IoT. ಕ್ಲೌಡ್ ಅಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಕ್ವಶನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಒನ್ ಇಸ್ ದ ಟೈಪ್ಸ್ ಆಫ್ ಕ್ಲೌಡ್ ಅಂಡ್ ಒನ್ ಇಸ್ ದ ಸರ್ವಿಸ್ ಆಫ್ ಕ್ಲೌಡ್. ಸೊ ಅದ್ರ ಮೇಲೆ 100% ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ವಿ ಹ್ಯಾವ್ ಎ ಗೂಗಲ್ ಡಾಕ್ಯುಮೆಂಟ್, ನೆಕ್ಸ್ಟ್ ಗೂಗಲ್ ಡ್ರೈವ್, ಇದ್ರ ಮೇಲೆ ಕ್ವಶನ್ಸ್ ಕೇಳೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ when I come to IoT ಅಂತ ಹೇಳಿದ್ರೆ, ಇದ್ರ ಮೇಲೆ ನಿಮಗೆ 2 ಕ್ವಶನ್ಸ್ ಇರುತ್ತೆ 100%, ಯಾಕೆಂದ್ರೆ ಲಾಸ್ಟ್ ಟೈಮ್ IoT ಮೇಲೆ 2 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ when I come to last chapter ಅಂತ ಹೇಳಿದ್ರೆ, when it is called as a cyber security and threats. ಸೊ ಸೈಬರ್ ಸೆಕ್ಯೂರಿಟಿ ಮೇಲೆ ನಿಮಗೆ ಆಂಟಿ ವೈರಸ್ ಮೇಲೆ ಒಂದು ಕ್ವಶನ್ಸ್ ಯಾವಾಗಲೂ ಫಿಕ್ಸ್ ಇದ್ದೇ ಇರುತ್ತೆ. ಲಾಸ್ಟ್ ಟೈಮ್ ಕೇಳಿಲ್ಲ, ಈ ಟೈಮ್ ಕೇಳ್ತಾರೆ. ಆಂಟಿ ವೈರಸ್ ಮತ್ತೆ ವೈರಸ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಮೇಲೆ ಏನೇನು ಕಾನ್ಸೆಪ್ಟ್ ಇದೆ ಅದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. 100% ಯು ವಿಲ್ ಗೆಟ್ 4 marks. ಇದು ಈಸಿಯೆಸ್ಟ್ ಚಾಪ್ಟರ್ ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ, ದಟ್ ಇಸ್ ಈಸಿಯೆಸ್ಟ್ ಚಾಪ್ಟರ್. ಇದರಲ್ಲಿ ಏನಪ್ಪ ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳಿದ್ರೆ, ಫಿಶಿಂಗ್ ಆಗಲಿ ಸ್ಕ್ಯಾಮ್ ಆಗಲಿ ಅದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ. ಎಲ್ಲ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ ಆರಾಮಾಗಿ ಈ DCET-ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಬಿಫೋರ್ ಒನ್ ಡೇ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದ DCET regarding IT skills. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.